ಕಸಿನ್ಸ್ ಮೀಟ್ ಆಗ್ತಿದ್ದಾವೆ. ಮತ್ತೆ ಯಾರಿಗೆ ಹೇಗೆ ಸರ್ಪ್ರೈಸ್ ಆಗ್ತದೆ ಅಂತ ಗೊತ್ತಿಲ್ಲ. ಈಗ ಅವ್ನು ಬರ್ತಿದ್ದಾನೆ ಅಂತೇಳಿ ಅವ್ನು ಈಗಲೇ ಮೆನು ಕೊಟ್ಟಾಗಿದ್ದಲ್ಲಿ ಎಂತೆಲ್ಲ ಆಗ್ಬೇಕು ಮಧ್ಯಾಹ್ನಕ್ಕೆ ಅಂತ ಹೇಳ್ಕೊಂಡು ಇದ್ರು. ದೇವರು ಮಾಡಿಕೊಟ್ರೆ ಎಲ್ಲ ಒಟ್ಟಿಗೆ ನೆರವೇರಿಸ್ತೇವೆ, ಆಗಲ್ಲ. ತಿನ್ನೋದಾದ್ರೆ ಮಾತ್ರ ಜೋರು ಹಸಿವೆ ಆಗ್ತದೆ. ಮನೆಯಲ್ಲಿ ಮಾಡಿದ್ರೆ 1 ಗಂಟೆ ತನಕ ಹಸಿವೆ ಆಗುದಿಲ್ಲ ಉಂಟಲ್ಲ. ಯಾವ ಖುಷಿ ಆಗ್ತುಂಟು. ಇದಕ್ಕೆ ನಾನು ವಿಡಿಯೋ ಮಾಡಿದ್ದು. ನಂಗೆ ಸಹ ಗೊತ್ತಿಲ್ಲ ನಾ ಅದನ್ನ ಹಾಕ್ತಾನೆ ಚಿಂತು, ನಂಗೆ ಗೊತ್ತಿಲ್ಲ. ಮತ್ತೆ ಇದು ನಮ್ಮ ಅಕ್ಕ ಆಯ್ತಾ, ನಮ್ಮ ದೊಡ್ಡ ಅಕ್ಕ, ನಮ್ಮ ಹಿರಿತಲೆ. ಸೀರೆಯೊಟ್ಟಿಗೆ ಭಯಂಕರ ಪುಂಡಿ ಬೇಯಿಸ್ತಿದ್ದ ಮಾಡಿಕೊಡ್ಬಿಡ ಅಮ್ಮ ಅಂತೆಲ್ಲ ಹೇಳ್ತಾರೆ. ಓ ನಾಯಿ ಅಕ್ಕ ಪಪ್ಪ ಅಲ್ಲಿ ಚೆಂದ ಕಾಣ್ತಾನೆ. ನಿಮ್ಮ ಅಪ್ಪನಾಗೆ ಪಪ್ಪ ಇಲ್ಲಿ ಚೆನ್ನಾಗಿ ಕಾಣುದಿಲ್ಲ, ಪಪ್ಪ ಅಲ್ಲಿ ಹೋದ್ರೆ ಚೆನ್ನಾಗಿ ಕಾಣುದ. ಅಪ್ಪ ನೋಡು ಎಷ್ಟು ಚಂದ ಚಂದ ಉಂಟಾ. ಮತ್ತೆ ತಕೊಳ್ತೇನೆ ಮಾರೆ ನಿನಗೆ ನಿಂಗೆ ಚಂದ ಅಲ್ಲ. ನಾನು ಪುಣ್ಯ ಮಾಡ್ಬೇಕು ನನ್ನಂತ ತಂಗಿ ಪಡಿಲಿಕ್ಕೆ. ನೀನು ನಿಜಾಗ್ಲೂ ಬೇಡ ಧೂಪದ ಪುಡಿ ಅಂತಾರೆ. ಇಷ್ಟೊತ್ತು ಕೂತ್ಕೊಂಡಿರೋ ಎಂತ ಮಾತಾಡ್ಲಿಲ್ಲ, ಹೊರಡೋಗ ಬೊಬ್ಬೆ ಹಾಕುದು. ಅಕ್ಕ ಕೂಗಿದ್ರು. ಹಾಯ್ ಜೋನು, ಹಾಯ್ ಹಲೋ ನಮಸ್ಕಾರ ಎಂಚೆಲ್ಲರ್ ಮಾತಾ, ವೆಲ್ಕಮ್ ಬ್ಯಾಕ್ ಟು ದೀಪಸ್ ಬ್ಲಾಗ್. ಸೊ ಇವತ್ತು ನಾವು ಆಫ್ಟರ್ ಲಾಂಗ್ ಇಯರ್ಸ್ ಆಫ್ಟರ್ ಲಾಂಗ್ ಟೈಮ್ ನಾವು ಕಸಿನ್ಸ್ ಮೀಟ್ ಆಗ್ತಿದ್ದೇವೆ. ಮತ್ತು ಅಣ್ಣಂದು ಸ್ವಲ್ಪ ಏನೋ ಕೆಲಸ ಎಲ್ಲ ಉಂಟು, ಹಾಗೆ ಎಲ್ಲ ಮಾಡಿ ಬರ್ತೇವೆ. ಹೇಗಿರ್ತದೆ ದಿನ ಅಂತ ನೋಡುವ ಅಲ್ಲಮ್ಮ. ಹಾಯ್ ಸೊ ನಾವೀಗ ಮೊನ್ನೆ ಮನೆಕ್ಲಾದ ಮನೆಗೆ ಹೋಗ್ತಿದ್ದೇವೆ ಗೈಸ್. ಅಣ್ಣ ಮೊನ್ನೆ ಇರಲಿಲ್ಲ, ಹಾಗೆ ಅವ್ನು ಬರ್ತಿದ್ದಾನೆ ಅಂತೇಳಿ ಅವ್ನು ಈಗಲೇ ಮೆನು ಕೊಟ್ಟಾಗಿದ್ದಲ್ಲಿ ಎಂತೆಲ್ಲ ಆಗಬೇಕು ಮಧ್ಯಾಹ್ನಕ್ಕೆ ಅಂತ ಹೇಳ್ಕೊಂಡು. ಅವನದೊಂದು ಬುದ್ಧಿ ಅದು. ಅಜ್ಜಿ ಮನೆಗೆ ಹೋದ್ರೆ ಅವನ ಹಾಗೆ ಎಂತ ಉಂಟು ಸಾರು ಅಂತ ಕೇಳಿ ಬರುದು ಆ ಥರ. ಈಗ ಅಕ್ಕ ಅಲ್ಲಿ ಇದ್ದಾಳ ಅಂತ ಗೊತ್ತಿಲ್ಲ. ಅಕ್ಕ ನನಗೆ ಸರ್ಪ್ರೈಸ್ ಕೊಡಲಿಕ್ಕೆ ಅಂದರೆ ಅವಳಿಲ್ಲ ಮನೆಯಲ್ಲಿ ಅಂತ ಹೇಳಿದಾಳ ಅಥವಾ ಸುಳ್ಳು ಹೇಳಿದಾಳ ಅಂತ ಗೊತ್ತಿಲ್ಲ. ಆ್ಯಂಡ್ ನಾವಿಲ್ಲಿಂದ ಎಂತ ಹೇಳ್ಕೊಂಡು ಹೋಗ್ತೇವೆ ಅಂದರೆ ದೀಪಿ ಬರ್ತಾ ಇಲ್ಲ ಅಂತ ಹೇಳ್ಕೊಂಡೇ ಹೋಗ್ತಿದ್ದೇವೆ. ಸೊ ಯಾರಿಗೆ ಹೇಗೆ ಸರ್ಪ್ರೈಸ್ ಆಗ್ತದೆ ಅಂತ ಗೊತ್ತಿಲ್ಲ. ಈಗ ಹೋಗಿ ನೋಡ್ಬೇಕಷ್ಟು. ತಿಂಡಿ ತಿನ್ನಲಿಲ್ಲ, ಅಣ್ಣ ನಿಲ್ಲಿಸುವ ಯಾವ ಅಂದಾಜು ಕಾಣ್ತಾ ಇಲ್ಲ. ಆ್ಯಂಡ್ ಅಣ್ಣಂದೊಂದು ಸಮಥಿಂಗ್ ಎಂತ ಅವನ ಒಂದು ಆಸೆ ಫುಲ್ಫಿಲ್ ಆಗ್ತಾ ಉಂಟು ಇವತ್ತೊಂದು. ಸೊ ಅಮ್ಮ ಸಹ ಫುಲ್ ಖುಷಿ ನೋಡಿ, ಅಮ್ಮನ ಮುಖದಲ್ಲಿ ಮಂದಹಾಸ ಅಲ್ಲ, ಮುಗುಳು ನಗೆ. ಆಸೆ ಎಲ್ಲ ನೆರವೇರಬೇಕು. ಒಂದೊಂದು ನೆರವೇರಿದ್ರು ದೇವರು ಮಾಡಿಕೊಟ್ರೆ ಎಲ್ಲ ಒಟ್ಟಿಗೆ ನೆರವೇರಿಸ್ತೇವೆ, ಆಗಲ್ಲ. ಅಲ್ಲ ನಿಜ. ಲಾಟ್ರಿ ಟಿಕೆಟಿಗೆ ಹಾಕಿದ ದುಡ್ಡನ್ನು ನಾವು ಸೇವ್ ಮಾಡ್ತಿದ್ರೆ ಈಗ ಕೋಟಿ ಆಗ್ತಿಲ್ಲ ಇಲ್ವ ಅಣ್ಣ? ಯಾವಾಗ ನಾನು ಬಾಬೆಯಿಂದ ಹಾಕ್ತಿದ್ದಾರೆ ಇವರು. ನಾನು ಬಾಬೆನೆ ಬಾಬೆ ಇರುವಾಗಿಂದಾನೆ ಹಾಕ್ತಿದ್ದಾರೆ. ಅಣ್ಣನಿಗೆ ಒಮ್ಮೆ 2,000 ಬಂದಿದ್ದೇನು ಅಷ್ಟೇ, ಮತ್ತೆ 1 ರೂಪಾಯಿ ಬರಲಿಲ್ಲ. ಸೊ ಟಿಕೆಟ್ ತಗೊಳ್ಬೇಡಿ ಗೈಸ್, ಅವರಿಗೆ ಪಾಪ ದುಡ್ಡು ಆಗ್ತದೆ. ನಮ್ಮದು 10 ರೂಪಾಯಿ ಸೇರಿ ಹನಿ ಗುಡಿ ಹಳ್ಳಿ ಆಗ್ತದೆ. ಈಗ ನಂಗೆ ಹಸಿವು ಆಗ್ತಾ ಉಂಟು, ನೆಲ್ಲಿ ನಿಲ್ಲಿಸ್ತಾನೆ ಗೊತ್ತಿಲ್ಲ. ಹಸಿವು ಸ್ವಲ್ಪ ಜಾಸ್ತಿ ಆದ್ರೆ ನಂಗೆ ತಲೆನೂ ಆಗ್ತದೆ. ಮತ್ತೆ ನನ್ನ ಅವಳಿಗೆಂತ ಗೊತ್ತಿಲ್ಲ, ಪಪ್ಪಳಿ ತಿನ್ನೋದಾದ್ರೆ ಮಾತ್ರ ಜೋರು ಹಸಿವೆ ಆಗ್ತದೆ. ಮನೆಯಲ್ಲಿ ಮಾಡಿದ್ರೆ 1 ಗಂಟೆ ತನಕ ಹಸಿವೆ ಆಗುದಿಲ್ಲ. ಅದೊಂದು ಒಳ್ಳೆ ವಿಷಯ, ಜೋರು ಹಸಿವೆ ಆಗ್ತದೆ. ಈಗ ಅದು ಗೊತ್ತಾಗೋದಿಲ್ಲ. ಎಂತ ಗೊತ್ತುಂಟ ಗೈಸ್, ಇಟ್ಟು ನೋಡು, ಆಗ ನಿಮ್ಗೆ ಲೆವೆಲ್ ಯಾವ ತರ ಇಟ್ಕೊಳ್ಬೇಕು ಅಂತ ಗೊತ್ತಾಗ್ತದೆ. ಫೋನ್ ಎಲ್ಲಿ ಇಟ್ಕೊಳ್ಬೇಕು, ಯಾವ ಲೆವೆಲ್ಗೆ ಯಾವ ಇದಕ್ಕೆ ಇಟ್ಕೊಳ್ಬೇಕು. ಅವಳಿಗದು ಕೋಲ್ ತಗೊಳ್ಬೇಕು. ಅವಳಿಗದು ಕೋಲ್ ತಗೊಳ್ಬೇಕು. ಈಗ ಇಟ್ಕೊಳ್ತಾನೆ ನೋಡಿ, ಸ್ಟಿಕ್. ಕನ್ನಡದಲ್ಲೇ ಇದೆ ಅಷ್ಟೇ, ಕನ್ನಡದಲ್ಲೇ ಇದೆ ಕೋಲ್ ಅಂತ. ಎಂತ ಗೊತ್ತುಂಟ ಗೈಸ್, ಇವರಿಗಿಬ್ರಿಗೆ ಉಂಟಲ್ಲ, ನಾನು ಕೆಲಸ ಮಾಡಿದ್ರು ತಪ್ಪು, ಮಾಡದಿದ್ರು ತಪ್ಪು, ತಿಂದ್ರು ತಪ್ಪು, ತಿನ್ನದಿದ್ರು ತಪ್ಪು. ಬರ್ತಾ ಉಂಟ ನೋಡು, ಬರ್ತಾ ಉಂಟು. ಮತ್ತೆ ಕೊಡ್ತಿದ್ಯಾ? ನನ್ನ ಮೊಬೈಲ್ ಬಿಡಿಸ್ಬೇಡಿ, ಹೆಚ್ಚುಕೊಂಡು ನಾನು ವ್ಲಾಗ್ ಮಾಡಿದೆ ಅಂತ ಹೇಳಿದ್ರೆ ಇಷ್ಟೊತ್ತ ನಾನು ಹೊಗಲ್ತಿದ್ರು, ಅದಕ್ಕೆ ವ್ಲಾಗ್ ಮಾಡಿದೆ. ಈಗ ಯಾರು ಹೊಗಲ್ತಿಲ್ಲ. ಹೊಗಳದಲ್ಲ, ಹೊಗಳದಿತ್ತು. ಹೊಗಳಿ ಹೊಗಳಬಾರ್ದು ಯಾರನ್ನ ಸರ್. ಎಂತ ಸಹ ಮನಸ್ಸಿನ ಒಳಗಿಂದ ಇರ್ಬೇಕು.
ಮನಸ್ಸಿನ ಒಳಗಿಂದ ಅಲ್ಲ, ಮನಸ್ಸಿನ ಒಳಗೆ ಅಷ್ಟೇ. ಮನಸ್ಸಿನ ಒಳಗೆ ಇರ್ಬೇಕು. ಹಾಗೆಲ್ಲ ವಿಷಯ ಅಲ್ಲ. ಮತ್ತೆ ಎಂತಿಲ್ಲ, ನನ್ನ ಮಗ ಒಂದು ಬಿಸಿ. ಹಾಗೆ ನನಗೆ ಅಂಗಡಿಗೆ 2 ದಿನ, ಇವತ್ತು ಫುಲ್ ಜಾಲಿ ಮಗನೊಟ್ಟಿಗೆ. ಇವತ್ತು ಜಾಲಿ ಮಾಡಬೇಕಿದ್ರೆ ನಾನು ನಿನ್ನೆ ಸಂಡೇ ಮನೇಲಿ ಇರಬೇಕಿತ್ತು. ಬೆಳಿಗ್ಗೆಯಿಂದ ರಾತ್ರಿ 8:30 ಗಂಟೆ ತನಕ ಶಾಪಲ್ಲಿ ಕೆಲಸ. ಉಂಟಲ್ಲ ಯಾವ ಅದು ಕಾಂತಾರ ಇದು ಎಂತ ಸೂಪ್ರಮ್ ಸೋಲಿ ಅವನೊಬ್ಬ ನಿತ್ಯ ಹೇಳ್ತಾನೆ ಗೊತ್ತುಂಟ, ನಾವು 1998 ಉದಯ ಮಾಮೂತಿ ಇವ್ರು ಒಂದೇ. ನಾವು ದೋಸೆ ತಿನ್ಲಿಕ್ಕೆ ಇದು ಎಂತ ತಿಂಡಿ ತಿನ್ಲಿಕ್ಕೆ ಸಂತೃಪ್ತಿಗೆ ಬಂದಿವೆ, ಪುತ್ತೂರು ಸಂತೃಪ್ತಿಗೆ. ಸರ್ಪ್ರೈಸ್ ಎಂತ ಅಂತ ಹೇಳಿ ಕಾರ್ತಿಕ್ ಅಣ್ಣಂಗೆ ಗೊತ್ತಿಲ್ಲ, ಅದಕ್ಕೆ ಇವರೆಲ್ಲ ಮಂಡೆ ಹಾಳು ಮಾಡ್ತಿದ್ದಾರೆ ಅವರದು. ಎಂತ ಕಾರ್ತಿಕ್ ಅಣ್ಣ ಸರ್ಪ್ರೈಸ್ ಎಂತಂತ ಹೇಳಿದ್ರೆ, ನಾವು ಅಣ್ಣ ಇನ್ನು ಬ್ಯಾಂಗ್ಳೂರ್ ಹೋಗುದಿಲ್ಲ. ಹೌದಾ? ಎಂತ ಇಲ್ಲಿ ಕೆಲಸ ಆಗಲಿಲ್ಲ, ಹುಡುಗಿ ನೋಡ್ಲಿಕ್ಕೆ ಕಾರ್ತಿಕ್ ಅಣ್ಣ. ಮದುವೆ ಈಗ ಹಿತೇಶಿಗೆ ಆಯ್ತಾ? ಸದ್ಯ ಎಲ್ಲರಿಗೂ ಆಯ್ತು, ಇವನಿಗೊಬ್ಬ ನೀವು ಬರ್ತದೆ, ವಿನಯ್ಗೆ ಸಹ ಆಯ್ತು. ಅವನು ನಿಜ ಮಾರಾಯ. ನಾನು ಯಾಕೆ ಹೌದು, ಲೈನಲ್ಲಿ ಫಸ್ಟ್ ಇದು ನೀವು ಬೇಗ ಮದುವೆ ಆಗ್ಬೇಕಾ ಬೇಡವಾ? ಸುಮ್ಮನೆ ಭೂಲೋಕ, ನಾನು ಸುಮ್ಮನೆ ಭೂಲೋಕದಲ್ಲಿ ಡಿಪ್ರೆಷನ್ ಹೋದ್ರು ಅವರು. ಖುಷಿ ಆಗ್ತದೆ ಅಣ್ಣ ಕಾರ್ತಿಕ್ ಅಣ್ಣ ಅಣ್ಣನಿಗೆ ಬೈದ್ರೆ. ಮೊನ್ನೆ ನಾನೇ ಬೈಗಲ್ ತಿಂತೇನೆ ಕಾರ್ ಬಿಡುವಾಗ, ಇವತ್ತು ಅಣ್ಣ ಬೈಗಲ್ ತಿಂದ ಸ್ವಲ್ಪ ನಂಗೆ ಖುಷಿ ಆಯ್ತು. ಎಂತ ವಿಷಯ ಅಂತ ಹೇಳಿದ್ರೆ, ಅಣ್ಣ ಐಫೋನ್ ತೆಗ್ದ ಗೈಸ್, ತೋರ್ಸೋಣ. ಐಫೋನ್ ಅದು ಕಾಣುದಿಲ್ಲ. ಹ್ಯಾಪಿ ಹ್ಯಾಪಿ ಅಮ್ಮ ಹ್ಯಾಪಿ. ಎಸ್ ಗೈಸ್, ಫಸ್ಟ್ ಐಫೋನ್ ಗೈಸ್ ನಮ್ಮ ಫ್ಯಾಮಿಲಿಗೆ ಬಂದದ್ದು. ಸೊ ಖುಷಿ ಆಗ್ತದೆ ನೋಡುವಾಗ. ಅಣ್ಣನಿಗೆ ಈಗಲೂ ನಂಬ್ಲಿಕ್ಕೆ ಆಗ್ತಿಲ್ಲ ಅಂತೆ, ತಕೊಂಡಿದ್ದಾವೆ ಅಂತ ಹೇಳ್ಕೊಂಡು ನಂಬ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದ. ಸೊ iPhone 17 Pro Max ಬಂದಿತ್ತಲ್ಲ, ಇದು ಹೊಸ್ತು, ಅದನ್ನು ತಗೊಳ್ಳುವ ಅಂತಿದ್ವಿ. ಬಟ್ ಅದು EMI ಇರಲಿಲ್ಲ. ಸೊ ಇದಕ್ಕೆ ಹಾಫ್ ಕ್ಯಾಶ್ ಕೊಟ್ಟು ಡೌನ್ ಪೇಮೆಂಟ್ ಮಾಡಿ ಮತ್ತೆ EMI ತಗೊಳೋದು ಗೈಸ್. ತುಂಬ ಖುಷಿ ಆಗ್ತುಂಟು, ಖುಷಿ ಆಗ್ತುಂಟು. ಇನ್ನು ಈ ಥರವೇ ಎಂತೆಂತ ತಗೊಳ್ಳಿ ಗೈಸ್. ನಾವು ದೊಡ್ಡ ದೊಡ್ಡ ಅಣ್ಣನ ಆಸೆ ಎಲ್ಲ ಎಂತ ಫುಲ್ಫಿಲ್ ಆಗ್ತಾ ಬರಬೇಕು. ಅಣ್ಣನ ಆಸೆ ಸಹ ನೆರವೇರಬೇಕು, ನಿನ್ನ ಆಸೆ ಸಹ ನೆರವೇರಬೇಕು. ನನ್ನ ಆಸೆ ನೆರವೇರಲಿಕ್ಕೆ ನೀವು ನನ್ನನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಬೇಕು ಗೈಸ್, ಅಷ್ಟೇ. ನಾವು ಮಾಮಿ ಮನೆಗೆ ಹೋಗಲ್ಲ ಗೈಸ್. ಸಮಯ 4 ಗಂಟೆ ಆಯಿತು, 4 ಅಲ್ಲ 3:15 ಆಯಿತು ಗೈಸ್. ಇನ್ನು ಹೋಗಿ ಊಟ ಆಗಬೇಕು ನಮ್ಮದು, ಅಲ್ಲ ಅಣ್ಣ? ಊಟ ಆಗಬೇಕು, ಆಗೋದಿಲ್ಲ ಗೈಸ್. ಬಡ ಸಾಕ್ತದೆ, ಎಲ್ಲ ಸಾಕ್ತದೆ. ಇದು ಕಾರ್ ಟು ಹೇಳ್ತುಂಟು. ನಿನ್ನೆ ನಾನು ಇದು ಹಾಕಿ ಬರ್ತೇನೆ ನಾಲಿಗೆ ಬಲ್ಲಿ. ಅಮ್ಮ ಚಾಕ್ಲೇಟ್ ಕೊಡಿ. ಇದಕ್ಕೆ ನಾನು ವಿಡಿಯೋ ಮಾಡಿದ್ದು. ನಾನು ತಕೊಳ್ಳಾಗ ಉಂಟಲ್ಲ ಗೈಸ್, ನಂಗೆ ಯಾವತ್ತು ಎಲ್ಲರೂ ಸಹ ಬೈತಾರೆ ಆಯ್ತಾ, ಅದು ಎಂತ ಕಾಮ್ನಾಗ ತಕೊಳ್ಳೋದು ನೀನು, ಹೊಟ್ಟೆ ಆ ಥರ ಈ ಥರ ಒಳ್ಳೇದಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ತಕೊಂಡು ಓಪನ್ ಮಾಡಿ ಚೂರು ಟೇಸ್ಟ್ ಸಿಗುವಾಗ ಜನ ಚೇಂಜ್. ಅದು ಬರ್ಲಿ ವಾವ್. ಗಮ್ಮತ್ತು ರಚಕ ಅಂತ ನೀ ಹೋಗು, ನಿಂಗೊಂದು ಕೊಡು. ಬಂದ್ಬಿಟ್ರು ನೋಡಿ, ಇದೇ ಮಾಡುದು ಗೈಸ್. ಅದ್ರಲ್ಲಿ ಇರುದೇ 4, ನಾನೇ ಪೆಟ್ಟು ಮಾಡಿ ತಕೊಳೋದು. ಇವರಿಗೆ ವಾಪಸ್ ನಾನೊಟ್ಟಿಗೆ ಪೆಟ್ಟು ಮಾಡ್ತಿದ್ದಾರೆ. ಇದ್ದೇ ಆಗುದು ನಿಮಗೆ ಸೀಗೆ. ಸಣ್ಣವ್ರು ಹೇಳಿ ಗೈಸ್, ನಿಮಗೆ ಸೀಗೆ ಆಗುದು ಅಂತ. ಅಂಚತ್ತೆ ದೀಪಿ ಚಿನ್ನೊಕ್ಕ ಪೋತಾಲಂದು ಪಂಡಲ್ಲ, ದೀಪಿ ಬತ್ತಿಜಲಣ್ಣ ಪುತ್ತೂರು ಡೆಂಕ ಪುತ್ತೂರು ಚೂರು ಬೇಲೆ ಇತ್ತಣ್ಣ. ಅಂಚ ಇನ್ನು ಮಂತದ್ದು ಚಿನ್ನೊಕ್ಕ ಇಲ್ಲ, ನಾನು ಬರೋದಿಲ್ಲ, ನಾನು ಚೀಜು ಮನೆಗೆ ಹೋಗ್ತೇನೆ ಅಂತ ಅಲ್ಬಾಯ್. ಚೀಜುಲ್ಲ ಅಲ್ಲ ಎಂತ ನೆಗಡುದು ನೀನು.
ಹಾಗಾದ್ರೆ ಹೋಗಿ ಓಪನ್ ಮಾಡಿ ನೋಡು 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 ಓಪನ್ ಮಾಡಿ ನೋಡು. ಯಾವಾಗ ಇಲ್ಲ ನೋಡು ಅಂತ ಹೇಳಿದ್ದು. ನೋಡು ಹೋಗು ನೋಡು 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 ಅದು ಬ್ಯಾಗ್. ನೀವು ಮಧ್ಯಾಹ್ನ ಹೋಗು ದೂರ ಜಿನ್ನು ದೂರ ಕಾರಲ್ಲಿ ಇಲ್ಲಮ್ಮ ಅವಳು. ತೆಗಿ ಡೋರ್ ತೆಗಿ. ಫೋಟೋ ತೆಗಿಲಿಕ್ಕೆ ಇಲ್ಲಿ ಪೆಟ್ಟು ಮಾಡ್ತೀರ ಗೈಸ್. ಅಣ್ಣ ಹೊಸ ಫೋನ್ ತೆಗ್ದಿದ್ದಾನೆ. ಅಣ್ಣನ ಹೊಸ ಫೋನಲ್ಲಿ ಫೋಟೋ ತೆಗೆಯುವುದು ನಂದಾಗೆ ಗೈಸ್. ಅವ್ರು 3 ಜನ ನನಗೆ ಎನ್ಪುದಿಲ್ಲ, ನಾನು ಒಬ್ಳೆ ಮಾತಾಡಿಕೊಂಡಿರ್ತೇನೆ ಬಡ ಬಡ ಅಂತ ಮಾತಾಡಿಕೊಂಡು. ಅವ್ರು ನನಗೆ ಎನ್ಪುದಿ ಬಂಗಾರ, ಅವ್ರು ನನಗೆ ಎನ್ಪುದಿಲ್ಲ ಗೈಸ್. ಈಗ ಅಣ್ಣ ಬಂದ ಮೇಲೆ ಮಾಮಿಗೆ ನಾನು ಕಣ್ಣಿಗೆ ಕಾಣುದಿಲ್ಲ. ಅಣ್ಣಗೆ ಮಾತ್ರ ಚಾಯ್ ಕೊಡೋದು, ಅಣ್ಣಗೆ ಮಾತ್ರ ಎಲ್ಲ ಮಾಡೋದು. ನಮ್ಮದ್ರಲ್ಲಿ ನಾವು 4 ಜನ ಕಸಿನ್ ಗೈಸ್. ನಾವು 4 ಜನ ಕಸಿನಲ್ಲಿ ಚಿಕ್ಕ ವಾವ, ನೆಕ್ಸ್ಟ್ ನಾನು, ನೆಕ್ಸ್ಟ್ ಅಣ್ಣ, ನೆಕ್ಸ್ಟ್ ಅಕ್ಕ. ಆದ್ರೆ ಉದ್ದದಲ್ಲಿ ಫಸ್ಟ್ ಉದ್ದ ನಾ ಅದನ್ನ ಹಾಕ್ತಾನೆ ಚಿಂತು, ನಂಗೆ ಗೊತ್ತಿಲ್ಲ. ಮತ್ತೆ ಅದೊಂದು ಹೊಟ್ಟೆ ಫೋನ್ ಇಷ್ಟೊತ್ತು ಮಾಡ್ತಾನೆ ಫೋಟೋ ತೆಗಿಲಿಕ್ಕೆ. ಫೋಟೋ ತೆಗಿತಿಲ್ಲ ನೀವು, ಯಾರಿಗೆ ಪೋಸ್ಟ್ ಕೊಡುದು? ಓಕೆ ಮಾಮ ಬಾ. ಇಲ್ಲ ಮಾಮ ಹತ್ರ ಇವ್ರು ಬರುದಿಲ್ಲ ಮನೆಗೆ ಬರುದಿಲ್ಲ ಬರುದು. ಇಲ್ಲಿ ಹೇಳ್ತೀರಾ? ನಾ ಬೇಡವಾ? ನೀ ಬೇಕು ಅಲ್ಲಿದ್ರೆ ಸಹ ನೀ ಇರ್ತೀಯಲ್ಲ ಅಲ್ಲ. ಮಾಮಿಗೆ ನಾ ಬೇಡಲ್ಲ ಮಾಮಿ, ನಂಗೆ ನಾ ಬೇಡ, ನಂಗೆ ಎಂತ ಕೊಡ್ಲಿಲ್ಲ. ಅಣ್ಣಂಗೆಂತ ಕೊಟ್ಟದ್ದು ನೀವು? ಅಣ್ಣಂಗೆಂತ ಕೊಟ್ಟದ್ದು? ಇಲ್ಲ ನೋಡ್ತೇನೆ ಎಂತ ಅಂತ. ಅದಕ್ಕೆ ಎಪ್ಪೆ ಕೊಡ್ತದೊಂದು. ನಾ ಹೋಗ್ತಾನೆ ಮಾಮಿಗೆ ಇವತ್ತು ನಾನು ಕಣ್ಣಿಗೆ ಕಾಣುದಿಲ್ಲ ಗೈಸ. ಯಾಕೆ ಅಂತ ಹೇಳಿದ್ರೆ ಅಣ್ಣ ಇದ್ದಾನಲ್ಲ, ಹಾಗೆ ನಾನು ಕಣ್ಣಿಗೆ ಕಾಣಲ್ಲ. ಇನ್ನು ನಾವು ಕಸಿನ್ಸ್ ಮೀಟ್ ಆಗುದು ಯಾವಾಗ ಅಂತ ಗೊತ್ತಿಲ್ಲ. ಅಕ್ಕ, ಇದು ನಮ್ಮ ಅಕ್ಕ ಆಯ್ತಾ, ನಮ್ಮ ದೊಡ್ಡ ಅಕ್ಕ, ನಮ್ಮ ಹಿರಿತಲೆ. ಸರಿ ಬಾಯ್ ಬಾಯ್ ಬಾಯ್. ನಾವು ಫೈನಲಿ ಅಜ್ಜಿ ಮನೆಗೆ ಬಂದ್ವಿ. ಓಡಿದ್ರು ರನ್. ನಮಸ್ತೆ. ನಾವಿಲ್ಲೇ ಹೋಗ್ತೇವೆ ಅಮ್ಮ. ಹಾಯ್ ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೇವೆ. ನೀವು ನನ್ನನ್ನು ನೋಡ್ಲಿಕ್ಕೆ ನಿಂತದಲ್ಲ, ಅಣ್ಣನನ್ನು ನೋಡ್ಲಿಕ್ಕೆ ನಿಂತದಲ್ಲ ಇಲ್ಲಿ. ಹೌದಾ? ಸ್ವಾಗತ ಸುಸ್ವಾಗತ. ಓವರ್ ಆಕ್ಷನ್ ಮಾಡ್ತಾರೆ, ಓವರ್ ಆಕ್ಟಿಂಗ್. ನನಗೆ ನಾನೇ ಬರ್ಸಿಕೊಂಡು ಬಂದು ತಿಂತೇನೆ ಗೈಸ್. ಅಲ್ಲಿ ನೋಡಿ ಅಣ್ಣನಿಗೆ ಮಾಡಿದವರು, ಅಣ್ಣನಿಗೆ ಟೇಬಲ್ ಎಲ್ಲ ಇಟ್ಟು ಇದು ಬೇರೆ ಸಾರು ಬೇರೆ ಸುಕ್ಕ ಬೇರೆ ಎಲ್ಲ ಮಾಡಿಕೊಟ್ಟೇನೆ. ನಾನು ಒಂದೇ ಪ್ಲೇಟಲ್ಲಿ ಫುಡ್ ಇರ್ತಿದ್ದೇನೆ ಇಲ್ಲಿ. ತಿನ್ನು ನನಗೆ ಚಾರೆಲ್ಲ ಇಟ್ಟಿದ್ದಾರೆ. 1 ಲಕ್ಷದ ಫೋನ್ ಅಮ್ಮ. ಇಲ್ಲ ಈಗ ನೀವು ನೋಡುದು ಬೇಡಮ್ಮ ಮಂಡ್ಯದಲ್ಲೆಲ್ಲ ಬರ್ಲಿಕ್ಕೆ. ನಿನ್ನೆ ಕಾಂತಾರ ನೋಡಿಲ್ಲ. ನೀವು ಕಾಂತಾರಕ್ಕೆ ಒಬ್ಬರೇ ಹೋದದಮ್ಮ, ನನ್ನನ್ನು ಕರೀಲಿಲ್ಲ. ಕಾಂತಾರಕ್ಕೆ ಒಬ್ಬರೇ ಹೋದದ? ನಿನಗೆ ಸಂಸ್ಥಾ ನಾನು ಇದು ನಂದಲ್ಲ, ಇದು ಅಮ್ಮನದು. ನನಗೆ ಹಳೆತ್ತಮ್ಮ ಅಣ್ಣಂದು. ಅಣ್ಣನ ಹಳೆತ್ತು ಫೋನ್ ನನಗೆ. ಹೊಸ ಮೊಬೈಲ್ ತೆಗ್ದ ಖುಷಿಯಾ ಎಂತ ಅಂತ ಗೊತ್ತಿಲ್ಲ ಗೈ. ಸಿರಿ ಒಟ್ಟಿಗೆ ಭಯಂಕರ ಪುಂಡಿ ಬೇಯಿಸ್ತಿದ್ದ ಅಣ್ಣ. ಹೇ ಸಿರಿ ವಾಯ್ಸ್ ಸೆಟ್ ಮಾಡಿ ಗೊತ್ತಿಲ್ಲ ಗೈಸ್. ನನಗೆ ತುಂಟಿದೆ, ನನ್ನನ್ನು ಮಲಗಲಿಕ್ಕೆ ಸಹ ಬಿಡ್ತಿಲ್ಲ ನನ್ನ ಅಣ್ಣ. ಇಂಥ ಮಾಡ್ತಾನ, ಇಂಥ ಒಂದು ನರಮಣಿ ಅವ. ಇನ್ನು ಪುಂಡಿ ಬೇಯಿಸ್ತಿದ್ದಾನೆ ಸಿರಿ ಒಟ್ಟಿಗೆ. ಹೇ ಸಿರಿ
ಮಲಗುದು ಗೈಸ್. ನಾಳೆ ಬೆಳಿಗ್ಗೆ ಸಿಗ್ತೇನೆ. ನನಗೆ ಮಾತಾಡೋ ಶಕ್ತಿ ಅಂತ ಹೇಳೋ ವಿಷಯನೇ ಇಲ್ಲ ನನಗೆ. ಫುಲ್ ಕಂಗಾಲಾಗಿದ್ದೇನೆ. ನಾಳೆ ಸಿಗ್ತೇನೆ ಗೈಸ್. ನನಗೆ ಹಿಡಿದೆಲ್ಲ ಹಾಕಿ ತಿನ್ನೋದು ಅಂತೇಳಿ ನಾನು ಒಮ್ಮೆಲೆ ಹಾಕಿಕೊಂಡು ತಿಂತಿದ್ದೇನೆ ಅಣ್ಣ. ನೀನು ಒಮ್ಮೊಮ್ಮೆ ಒಂದೊಂದು ಪೀಸ್ ಹಾಕಿ ಅಷ್ಟು ಮಾಡಿ ತಿಂತಿದ್ದಿ. ಡಿಫ್ರೆನ್ಸ್ ಅಷ್ಟೇ. ಬಕ್ಕಸುರ ಇದೆಲ್ಲ ನನ್ನ ಫೇವ್ರೆಟ್ ಪೀಸ್ ಗೈಸ್. ನಾನು ಇವತ್ತು ಹೋಗ್ತಾನೆ ಅಂತ ಹೇಳ್ಕೊಂಡು ಎಲ್ಲ ಒಟ್ಟಿಗೆ ಹಾಕೊಂಡು ಬಂದು ತಿಂತೀನಿ ಅಷ್ಟೇ. ಅದಕ್ಕೆ ಇವರೆಲ್ಲ ನನಗೆ ಕಣ್ಣು ಹಾಕ್ತಿದ್ದಾನೆ ಅಣ್ಣ. ಕಣ್ಣು ಅಲ್ಲೇ ಆಗ ತಿಂದು ಹೋದದ್ದು ನಾನು. ಮಾಡಿಕೊಡ್ಬಿಡ ಅಮ್ಮ ಅಂತೆಲ್ಲ ಹೇಳ್ತಾರೆ. ಬೇಡ ಕೊಡುದಿಲ್ಲ ನಾನು. ಓ ನಾಯಿ ಎಂತ ಮತ್ತೆ ಅಮ್ಮಂಗಾಗೆಲ್ಲ ಹೇಳುದು ನೀವು? ನಿನ್ಗೆ ಎಂತ ಆಗ್ತದೆ? ನಿನಗೆ ಹೋಗ್ತದ? ನನಗೆ ಸರಿ ಆಗ್ತದೆ ಅಮ್ಮ. ಅವರೇ ಹಾಕ್ಬೇಡ ಹಾಕ್ಬೇಡ ಅಂತ ಹೇಳುದು. ನೀನು ಸಹ ಮತ್ತೆ ಬೇತರ ಮನೆಗೆ ಚಂದ ಆಗ್ತದೆ. ಅವರಿಗೆ ನಮಗೆ ಚಂದ ಆಗ್ತದೆ. ನಿಮ್ಮ ಮಗಳಿಗೆ ಚಂದ ಅವಳು ಹಾಕುದು ಬೇಡ. ಯಾ ಪೊಕ್ಕಳೆ ಮನ್ಪುನೆ ಮೇಲೆ ಹೇಳಿ ಮೊನ್ನೆ ಹೇಳಿದ್ರೆ ಅಲ್ಲಿ ದಾಯಿ ಗಂಚ ಮನೆ ಗೊತ್ತಾಡಿರಿಗೆ ಈಗ ನಾನು ನನ್ನ ಮಗಳು ಹಾಗೆ ನನ್ನ ಮಗಳು ಹೀಗೆ ಪುಗಾರ್ ಬರತ್ತ ಈ ಕಾಲಕ್ಕೆ ತಲೆ ನಿಜ. ನನ್ನ ನೆಕ್ಸ್ಟ್ ಟೈಮ್ ಅವ್ರು ಹಾಗೆ ಹೇಳೋ ರೆಕಾರ್ಡ್ ಮಾಡಿ ಕಳಿಸು ನೋಡ. ಸುಮ್ಮನೆ ಅಂತೆಲ್ಲ ಹೇಳಿಕೊಂಡಿರ್ತಾರೆ. ನಿನ್ನೆ ಮನೆಯಿಂದ ಹೊರಟು ಅಲ್ಲ, ನಿಮ್ಮ ಹತ್ರ ಹೇಳಿದ್ರು ಬರ್ತಾ ಇದ್ದಾವೆ ಎಲ್ಲಿದ್ದಾವೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಮನೆಯಿಂದ ಹೊರಡ್ಲೇ ಇಲ್ಲ, ಸುಮ್ಮನೆ ಹೇಳಿದವರು. ಇಲ್ಲ ಮ್ಯಾಮ್, ಒಳಗೆ ಕುತ್ಕೊಂಡಿದ್ವಿ ನಾವು. ಸುಳ್ಳು ಒಳಗೆ ಕುತ್ಕೊಂಡಿದ್ವಿ. ಅಂಗಳದಲ್ಲಿ ನಿನ್ನ ಅಜ್ಜ ಇದ್ದದ ಅಲ್ಲಿ. ಎಂತ ರಾಜ್ಯ ವಿಷಯ ಅಂತ ಪಪ್ಪ ನೋಡಿ ಮುಂದೊಡಮ್ಮನ ಫೋಟೋ ಮತ್ತೆ ನನ್ನ ಫೋಟೋ ಉಂಟಲ್ಲ ಮಗ, ಅದು ಕಳಿಸು ಗಂಧ. ಚಿಂತೊಟ್ಟಿಗೆ ಉಂಟಾ ಅಂತ. ಅದು ಯಾರು ಹುಡುಗಿ ಅಂತ ಕೇಳ್ತಾರೆ ಇಲ್ಲಿ ಎಲ್ಲ. ಯಾರು? ಚಿನ್ನ ಕೇಳ್ತಿದ್ದಾರೆ. ಚಿನ್ನ ಬಿಡಿ ಬರ್ಬೇಕು. ಅಕ್ಕ ಪಪ್ಪ ಅಲ್ಲಿ ಚೆಂದ ಕಾಣ್ದ. ನಿಮ್ಮ ಅಪ್ಪನಾಗೆ ಪಪ್ಪ ಇಲ್ಲಿ ಚೆನ್ನಾಗಿ ಕಾಣುದಿಲ್ಲ? ಪಪ್ಪ ಅಲ್ಲಿ ಹೋದ್ರೆ ಚೆನ್ನಾಗಿ ಕಾಣುದ? ಕಾಣ್ತಾನಪ್ಪ. ಅಪ್ಪನೆಲ್ಲ ನೋಡೋದು ಯಾರು? ನಾನಪ್ಪ. ಅಮ್ಮ ಯಾವ್ದು? ಅದ ಇದು. ಅದಪ್ಪ ಅಕ್ಕ. ಅಯ್ಯದ ಕೊಮ್ಮಡಿ ಸಾಗಿಯ ಕೂತದೇರು. ಆಮೇಲೆ ಹೋಗುದು. ಇದ್ಯಾರು ಹೋಗ್ತಾರಂತೆ. ಇದ್ಯಾರು? ಅಯ್ಯ ಬಾ ಸುರುಪವೇ ಹೆಂಗೆ ಉಂಟು ನೋಡು. ಅಜ್ಜಾಗಿ ಉಂಟು. ಮತ್ತೆ ಅಜ್ಜಿ ಅಲ್ಲ ನೀವು? ನೋಡು ಎಷ್ಟು ಚಂದ. ಚಂದ ಉಂಟಾ? ಮತ್ತೆ ಈ ಎಷ್ಟು ಚಂದ. ಈ ಬಟ್ಟೆಲ್ಲ ಹೋಯ್ತು ಮಗ. ಹುಡಿ 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 ಆಯ್ತು ಅಲ್ಲ. ನಂಗೆ ಮನಸ್ಸಿಗೆ ಸಮಾಧಾನ ಆಯ್ತು. ನಿಮಗೊಂದು ಚೂರು ನಿಮ್ಮ ಅಮ್ಮ ಬೈದ್ರೆ ಒಂದು ಖುಷಿ, ಮನಸ್ಸಿಗೆ ಒಂದು ಆನಂದ ಆಗ್ತದಮ್ಮ. ಬಂದದಕ್ಕೂ ಸಾರ್ಥಕ ಆಗ್ತದೆ. ಎಂತ ಕರೀತಾರೆ ಎಂತಮ್ಮ? ಯಾವುದು ಬ್ಯಾಗ್? ನಿಮ್ಮ ಪುಳ್ಳಿದು ಇದು ಅದನ್ನು ಬಿಸಾಕಿ ಆಚೆ ತೋಡಿಗೆ. ನಿಂಗೆ ಸೊಯಲ್ಲ ಅಣ್ಣ, ನಿಂಗೆ ನಿನ್ನ ಬ್ಯಾಗ್ ಬೇಡ. ಸೊಯಲ್ಲ ನಿಂಗೆ, ಸೊಯಲ್ಲ ನಿಂಗೆ, ನಿಂಗೆ ಸೊಯಲ್ಲ ನಿಂಗೆ. ಈಗಮ್ಮ ಮಮ್ಮಿ ಕೊಟ್ಟದಲ್ಲ, ನನ್ನದೇ. ಎಂತದ್ದು ನೋಡ. ಇಲ್ಲ ಅದು ನಿನ್ನ ಕೊಟ್ಟಲ್ಲ. ತಕೊಳ್ತೇನೆ ಮಾರೆ. ನಿನಗೆ ನಿಂಗೆ ಅವನಿಗೆ ಸಿಗ್ಲಿಲ್ಲ. ನಾನು ಅನ್ಎಂಪ್ಲಾಯ್ಡ್ ಅಲ್ಲ ಗೈಸ್, ಅದಕ್ಕೆ ನಂಗೆ ಕೊಟ್ಟದ್ದು. ನಂಗೆ ಸಿಗ್ಲಿಲ್ಲ ಅಂತ ಅವನಿಗೆ ಬೇಜಾರು. ಪುಳಿ ಎಷ್ಟು ಸಿಕ್ಕಿದ್ರು ಮಗ? ಪುಳಿ ಸಿಗ್ಲಿಲ್ಲ ಅದ್ರಲ್ಲಿ. ಇಲ್ಲ ಇನ್ನಿಲ್ಲ ಆಗ್ಬೇಕಷ್ಟೇ. ಪುಳಿನೇ ಅಲ್ಲೇ ಬರುತ್ತೆ. ಸರೋಜಿನ ಇದನ್ನೆಂತಕ್ಕೆ ವಿಡಿಯೋ ಮಾಡೋದು ನೀನು? ಯಾವ್ದು ತಗೊಳ್ಬೇಕು ನಾನು? ನನಗೆ ಚಪ್ಪಲಿ ಅದು ಕೊಡ. ಚಪ್ಪಲಿ ಇಲ್ಲ ನನ್ನ ಹತ್ರ. ಇದನ್ನ ಅವ್ನು ನೋಡ್ದಲ್ಲ ಗೈಸ್, ನಾ ಹೇಳುವಾಗ ಅವನ್ನೆಲ್ಲ ನೋಡ್ತೇನೆ. ಚಪ್ಪಲ್ ತೆಗೆದು ಕೊಡೋಣ. ಮತ್ತೆ ನಿಮ್ಮ ಮಗನ ಹತ್ರ ಕೊಡ್ತೀರ ಅದನ್ನು? ಒಳ್ಳೆ ಬ್ರಹ್ಮಕಲಶ ಉಂಟಾ? ರಾತ್ರಿ ಡ್ಯೂಟಿ ಮುಗಿತು, ಊರಿಗೆ ಹೋಗಿ ಹೊರಡ್ತಾ ಇದ್ದೇವೆ. ಟಾಟಾ ಮಾಡ್ಲಿಕ್ಕೆ ಕಾಯುದಾ? ಬಾಯ್ ಬಾಯ್ ಅಣ್ಣ. ನಾ ಹೋಗಿ ಬರ್ತೇನೆ. ನಮಗೆ ಮನೆಯಲ್ಲಿ ಆದಿತ್ತು. ಹೋಗಿ ಬರ್ತೇನೆ. ಟಾಟಾ. ಹೋಗಿ ಟಾಟಾ.
ಟಾಟಾ ಬಾಯ್ ಬಾಯ್. ಅಲ್ಲಿ ಬಾಯ್ ಮಾಡ್ತೀರಿ ಈಗ ಕಾಣು ನಮ್ಮ. ಇನ್ನು ನಾವು ನಮ್ಮ ಕಾರ್ ಮಾಜಬೇಕು ಗೈಸ್, ಅಷ್ಟು ತನಕ ಅಜ್ಜಿ ಬಾಯ್ ಮಾಡ್ತಾ ಇರ್ತಾರೆ. ಅಜ್ಜಿ ಎಷ್ಟು ಚಂದ ಅಲ್ಲ. ನಾನು ಪುಣ್ಯ ಮಾಡ್ಬೇಕು ನನ್ನಂತ ತಂಗಿ ಪಡಿಲಿಕ್ಕೆ. ನಿಜಾಗ್ಲೂ ಬೇರೆ ಯಾರಾದ್ರೂ ಅವನಿಗೆ ಐಫೋನ್ ಬೇಡ ನನಗೆ ತೆಗ್ದೋಡಿ ಅಂತ ಹೇಳ್ತೀನಿ. ನೀನು ಹಾಗೆ ಮಾಡಲಿರಲ್ಲ, ಹಾಗೆ ಚಂದ ಇಬ್ರು ಸಹ ಒಂದು ಅನ್ಯೋನ್ಯತೆ ಹೀಗೇ ಇರಿ ಆಯ್ತಾ, ಅಣ್ಣ ಮತ್ತೆ ನೀನು ಅನ್ಯೋನ್ಯತೆಯಲ್ಲಿರ್ಬೇಕಣ್ಣ, ಅನ್ಯೋನ್ಯತೆ ಅಂದು ಕೊಟ್ಟರು ಗೈಸ್. ಥ್ಯಾಂಕ್ ಯು, ಬಾಯ್ ಬಾಯ್, ಟಾಟಾ. ಅಷ್ಟೇ ಹೋಗಿ ಅವ್ರು ಕಾರ್ ತೆಗಿತಾರೆ ಮೇಲೆ. ಬಾಯ್ ಬಾಯ್. ತಿಂಡಿ ಈಗ ನೋಡಿ ನಂಗೆ ಬೈದ್ರು ಈಗ ತಿಂಡಿ ಕೇಳಿದಕ್ಕೆ. ಈಗ ಇವರು ಕೈ ಹಾಕಿ ತಿಂತಾರೆ. ನಾಚಿಗೆ ಮಾನ ಮರ್ಯಾದಿಲ್ಲ ಒಂದು ಮನುಷ್ಯ. ಕುದುರೆ ಎಲ್ಲ ಉಂಟು ಗೈಸ್ ಬದ್ದಿಡ್ಕದಲ್ಲಿ. ಹೌದಾಯ್ತು. ಪೋಸ್ಟ್ ಪೀಪಲ್ಸ್ ಕುದುರೆ ಯಾರ್ದು ಅಂತ ಹೇಳಿದ್ರೆ ಇದು ಒಡೆಯರ್ದು. ಒಡೆಯರದ್ದು ಕುದುರೆ ಇಲ್ಲಿಗೆ ಬಂದಣ್ಣ ಅಮ್ಮನ ನೋಡ್ಲಿಕ್ಕೆ ಅಂತೇಳಿ ಬದ್ದಿಡ್ಕಕ್ಕೆ ಬಂದದ್ದು. ನೀನ್ ತಿಂತಿದ್ದ ನಾನು ತಿನ್ಸಿದಲ್ಲ, ನನಗೆ ಮಾವಿನಕಾಯಿ ತಿಂದ ಬಂದಾಯ್ತು. ಹಾಗೆ ನಾನು ಹುಚ್ಚು ಹುಚ್ಚು ಬೇಡ. ಕೊಡು ಮಾರೈತಿ. ಈಗ ನೋಡಿ ನಾನು ನಿಲ್ಸ್ಲಿಕ್ಕೆ ಹೇಳಿದ್ದು ಪೈನಾಪಲ್ ಬೇಕು ಅಂತ ಹೇಳಿ. ಈಗ ಅವನಿಗೆ ಸಹ ಬೇಕು. ಇಷ್ಟೇ ಎಲ್ಲ ಇಷ್ಟೇ. ಈಗ ಅಮ್ಮ 20 ರೂಪಾಯಿ ಕೊಟ್ಟು ಒಂದು ತಗೊಂಡ್ರು. ನಾ ತಿನ್ನಾಗ ಮಧ್ಯಕ್ಕೆ ಬಯಕ್ಕೆ ಅಮ್ಮ ತಿಂತಾರೆ. 20 ರೂಪಾಯಿ 30 ರೂಪಾಯಿ ಕೊಟ್ಟದ್ದು ಯಾರಿಗೆ? ನೀನು ಅಜ್ಜನಿಗೆ. ನೀವು ನನ್ನ ಅಜ್ಜನ ಬಗ್ಗೆ ಎಲ್ಲ ಮಾತಾಡುದು. ಪಾಪ ನನ್ನ ಅಜ್ಜಿಯರು. ಸರಿ ನಾವು ತಿಂತೇವೆ ಗೈಸ್, ಬಾಯ್. ನಿಮಗೆ ಆಸೆ ಆಗ್ಬೋದು ಒಂದು ತಿನ್ನೋದು ವಿಡಿಯೋ ಮಾಡ್ತೀನಿ, ಆಸೆ ಆಗ್ಲಿ ಅವರಿಗೆ ನೋಡೋರಿಗೆ. ಮಾವಿನಕಾಯಿ ಕೊಡು. ಎಲ್ಲ ಹೊರಡೋ ಕಾರ್ಯಕ್ರಮ. ಅಕ್ಕ ಮನೆಗಳೆಲ್ಲ ಮುಗಿಸಿ ಹೋಗ್ತಾಳೆ ಮನೆಗೆ. ಬ್ಯಾಂಗ್ಳೂರಿಗೆ ಇನ್ನು ರಿಟರ್ನ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಹ್ಯಾಪಿ ಚಂದ ಆಯ್ತಾ ಮನೆಗಳೆಲ್ಲ? ಬೇಜಾರಾಗ್ತುಂಟ ಮನೆ ಹೋಗ್ಲಿಕ್ಕೆ? ಬ್ಯಾಂಗ್ಳೂರ್ ಹೋಗ್ಲಿಕ್ಕೆ ಬೇಜಾರಾಗ್ತಿಲ್ಲ ನಿಂಗೆ? ಕೂಗ್ತಾಳೆ ಈಗ, ಕೂಗ್ತಾಳೆ. ಆಯ್ತು, ಶುರು ಆಯ್ತು ಇವತ್ತು. ಕೂಗಿಸು ನಾನೀಗ. ಬರೀ ಇಂಥವೇ. ಬೀಳ್ಕೊಡಿಗೆ ಸಮಾರಂಭ ಅಕ್ಕನಿಗೆ. ಅಜ್ಜಿ ಮನೆಗೆ ಬರ್ತಿದ್ದಾರೆ. ಬೇತಸ್ ಎಲ್ಲ ಕೂಗ್ತಾರೆ ಈಗ. ಅಕ್ಕ ಕೂಗ್ತಾಳೆ ಈಗ. ಅಕ್ಕ ಸತ್ಯ ಕೂಗ್ತಾಳೆ ಈಗ. ನಾ ಬಿಡ್ತೇನೆ ಅಣ್ಣ. ಈಗ ಬೇಡ ನಮ್ಮಯ್ಯ, ನಂಗೆ ಅಂಗಡಿಗೆ ಹೋಗ್ಬೇಕು. ಆಯ್ತು ಇದು ಮುನ್ನುಳೆ ಟಾಟಾ ಟಾಟಾ ಅಮ್ಮ. ಒಂದು 2 ಮಿನಿಟ್ಸ್ ನಿಲ್ಲು. ನನಗೆ ಚಂಡಿ ಆಗ್ತದೆ ನಾನು. ಸರಿ ಅಲ್ಲ ಅಲ್ಲೇ ಟರ್ನದ ಮೇಲೆ ಹಾಕುವ. ಗಾಳಿ ಬಾಯ್ ಟಾಟಾ. ಅತ್ತಿಗೆ ಆ ಸೇವಂತಿಗೆ ಸೋಕು ನುಂಗಲ್ಲವಾ? ಒಂದು ಮಂತ್ರೆ ಒಂದು ಸೇವಂತಿಗೆ ದಪ್ಪು ಅತ್ತಿಗೆ ಸೋಕು ನುಂಗಲೆ ಒಂದು ಧೂಪದ ಪೊಡಿ ಅಂತಾರೆ. ಇಷ್ಟೊತ್ತು ಕೂತ್ಕೊಂಡಿರೋ ಎಂತ ಮಾತಾಡ್ಲಿಲ್ಲ. ಹೊರಡೋಗ ಬೊಬ್ಬೆ ಹಾಕುದು. ಅಕ್ಕ ಗಾಟ್ ಇಮೋಷನಲ್. ಅಕ್ಕ ಕೂಗಿದ್ರು. ಅಣ್ಣ ನಿಲ್ಸಿದ ಗಾಡಿ ಅಕ್ಕ ಕೂಗುದು ನೋಡ್ಲಿಕ್ಕೆ. ಫೈನಲ್ ಅಕ್ಕ ಕೂಗಿದ್ಲು. ವಿ ಆರ್ ಹ್ಯಾಪಿ ಅಲ್ಲ ಅಣ್ಣ? ವಿ ಆರ್ ಹ್ಯಾಪಿ. ವಿ ಕೇರ್ ಮ್ಯಾಂಡೇಟರಿ.
ಹೆಚ್ಚಿನ ಇದು ಅಜ್ಜಿ ಮನೆಗೆ ಹೋಗಿ ಬಂದರೆ ಕಾರಿ ಈಗಿರ್ತದೆ ಗೈಸ್, ಸೊಪ್ಪು ಅದು ಇದು ಅಂತ ಹೇಳ್ಕೊಂಡು. ಅಣ್ಣ ಕೂತ ಎಂತ ಕಣ ಕೂತದು. ತೆಗಿಯೋದಲ್ಲ ಬೇಗ. ಹಾಯ್ ಟೋನು, ಹಾಯ್ ಹಾಯ್. ಹೇಗೆ ನನಗೆ ಮರ್ತೋಗಿತ್ತು ಗೈಸ್ ಬ್ಲಾಗ್ ಮಾಡಲಿಕ್ಕೆ. ಈಗ ನೆನಪಾಯ್ತು, ಅದಕ್ಕೆ ಈಗ ಕ್ಯಾಮರಾ ಎತ್ತಿ ಕೂತೀನಿ. ನಾವು ಅಕ್ಕನ ದುಡ್ಡು ಮತ್ತು ಅಣ್ಣನ ದುಡ್ಡಲ್ಲಿ ನಾನು ಚಂದ ತಿಂದು ಬಂದೆ. ಅಕ್ಕನ ಮತ್ತು ಅಣ್ಣನ ಟ್ರೀಟಲ್ಲಿ ಚಂದ ಮುಕ್ಕಿ ಬಂದೆ. ನಾನು ಡಿಲೈಟ್ ಕೆಫೆಗೆ ಹೋಗಿದ್ವಿ, ಐಸ್ ಕ್ರೀಮ್ ಎಲ್ಲ ತಿಂದು ಬಂದೆ. ಫೋಟೋ ಹಾಕ್ತೇನೆ ಗೈಸ್ ನೋಡಿ. ಆಮೇಲೆ ಈಗ ನಾವು ಗೋಲ್ಗಪ್ಪ ತಿನ್ಲಿಕ್ಕೆ ಹೋಗ್ತಿದ್ದೇವೆ. ಗೋಲ್ಗಪ್ಪ ತಿನ್ಲಿಕ್ಕೆ ಆಸೆ ಆಗ್ತಾ ಉಂಟು, ಹಾಗೆ ಗೋಲ್ಗಪ್ಪ ತಿನ್ಲಿಕ್ಕೆ ಹೋಗ್ತಿದ್ದೇವೆ. ಅಣ್ಣ ಬೈತಿದ್ದಾನೆ, ನೀನು ತಿನ್ನುವುದೆಲ್ಲ ಎಲ್ಲಿ ಹೋಗ್ತದೆ ಮಾರಾಯ್ತಿ ಅಂತ ಹೇಳ್ತಿದ್ದಾನೆ. ನಾವೀಗ ನಮ್ಮ ಮಮತಾ ಹೋಟೆಲಲ್ಲಿ ಮೀನು ತಗೊಳ್ಳಿಕ್ಕೆ ಬಂದಿದ್ದೇವೆ. ಅಕ್ಕನಿಗೆ ಮೀನಿಗೆ ಆಸೆ ಆಗಿತ್ತಂತೆ, ಸೊ ಅಲ್ಲಿ ಅವ್ರು ತಗೊಳ್ತಾ ಇದ್ದಾರೆ. ಹೊರಟ್ಲು ಗೈಸ್ ಬ್ಯಾಂಗ್ಳೂರಿಗೆ. ಫುಲ್ ಇಮೋಷ್ನಲ್ ಆಗ್ತಾಳೆ ಈಗ ಸ್ವಲ್ಪ ಹೊತ್ತಲ್ಲಿ ಬ್ಯಾಂಗ್ಳೂರಿಗೆ ಹೋಗುದು. ಲತೀಶಣ್ಣ ಬಂದಿದ್ದಾರೆ ಬಿಡ್ಲಿಕ್ಕೆ, ಮಾಮ ಬಂದಿದ್ದಾರೆ. ಅಡೂರಿಂದ ಅವಳನ್ನು ಬಿಡ್ಲಿಕ್ಕೆ ಬಂದದ್ದು. ಆಮೇಲೆ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ. ಅಕ್ಕ ಅಮ್ಮ ಎಂಟರ್ಟೈನ್ಮೆಂಟ್ ಕೊಡ್ತೀರಾ, ನೀವೆಲ್ಲ ಬಸ್ಸಿಗೆ ಕಾಯ್ತಿದ್ದೀರಾ. ಅಯ್ಯೋ ಎಂತ ಒಂದು ಸೀನ್ ನೋಡಿ ಗೈಸ್. ಮಾಮ ಬಾಯ್ ಮಾಡ್ಲಿಕ್ಕೆ ಹೋದದ್ದು ಅಕ್ಕನಿಗೆ. ಕೂಗ್ಲಿಕ್ಕೆ ಉಂಟಾ ಮಾಮ? ಕೂಗ್ಲಿಕ್ಕೆ ಉಂಟಾ? ಕೂಗಿ ಕೂಗಿ. ನಿನ್ನೆ ಎಡ್ ಮಾಡ್ಲಿಕ್ಕೆ ಆಗಿರಲಿಲ್ಲ, ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಡ್ ಮಾಡ್ತೇನೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೇನೆ. ನಮ್ಮ ಫನ್ನನ್ನೆಲ್ಲ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.